ಕನಕಪುರ ನಗರದ ಎಸ್ ಕರಿಯಪ್ಪ ಕೃಷಿ ಮಹಾವಿದ್ಯಾಲಯದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಥಮ ವರ್ಷದ ಕೃಷಿ ಮೇಳದಲ್ಲಿ ಆರ್ಇಎಸ್ ಸಂಸ್ಥೆಯ ಅಧ್ಯಕ್ಷರಾದ ಎಚ್.ಕೆ. ಶ್ರೀಕಂಠರವರು ತಮ್ಮ ತೋಟದಲ್ಲಿ ಬೆಳೆದ ಅಲಂಕಾರಿಕ ಹೂವುಗಳಿಂದ ಮಾಡಲ್ಪಟ್ಟಿರುವ ಅಲಂಕಾರದ ವಿವಿಧ ಬಗೆಯ ಚಿತ್ರಗಳು, ಹೂವುಗಳು 16,000 ಜನರ ಗಮನ ಸೆಳೆಯಿತು. ಎಚ್.ಕೆ. ಶ್ರೀಕಂಠರವರು ತಮ್ಮ ತೋಟದಲ್ಲಿ ಜಯಶ್ರೀ ಬಯೋಟೆಕ್ ಔಷಧಿಗಳನ್ನು ಬಳಸಿಕೊಂಡು ಶುಭ ಸಮಾರಂಭಗಳಿಗೆ ಉಪಯೋಗಿಸುವ ಅಲಂಕಾರಿಕ ಹೂವುಗಳನ್ನು ಬೆಳೆಯಲಾಗುತ್ತದೆ. ಹಾಗೆಯೇ ಈ ಅಲಂಕಾರಿಕ ಹೂವುಗಳನ್ನು ಬೆಳೆಯಲು ಹಾಲೆಂಡ್ ಹಾಗೂ ಸ್ಪೇನ್ ದೇಶಗಳಿಂದ ಗಿಡಗಳನ್ನು ಆಮದು ಮಾಡಿಕೊಂಡು ಬೆಳೆಸಿ ರೈತರಿಗೆ ನೀಡಲಾಗುತ್ತದೆ. ಹಾಗೆಯೇ ಮನೆಗಳ ಮುಂದೆ ಬೆಳೆಯುವ ಅಲಂಕಾರಿಕ ಗಿಡಗಳನ್ನು ಸಹ ಬೆಳೆದು ಮಾರಾಟ ಮಾಡುತ್ತಿದ್ದು, ಈ ಕೃಷಿ ಮೇಳದಲ್ಲಿ ಪ್ರಥಮ ಬಹುಮಾನವನ್ನು ಪಡೆಯಿತು. ಶ್ರೀ ಫ್ಲೋರಾ ಕಂಪನಿಯ ವ್ಯವಸ್ಥಾಪಕರಾದ ವರುಣ್ ತಮ್ಮ ಸಿಬ್ಬಂದಿಗಳೊಂದಿಗೆ ಇಡೀ ಮೇಳಕ್ಕೆ ಬೇಕಾದ ಎಲ್ಲ ಅಲಂಕಾರಿಕ ಹೂವುಗಳಿಂದ ಮಾಡಲಾಗಿದ್ದ ಹೂವಿನ ಅಲಂಕಾರವು ಗಮನ ಸೆಳೆಯಿತು. ಹಾಗೆಯೇ ಬಾಳೆ ಗಿಡಗಳನ್ನು ವೈಜ್ಞಾನಿಕವಾಗಿ ಬೆಳೆದು ಅದರಿಂದ ಬಂದ ಬಾಳೆಗೊನೆಯು ಆಕರ್ಷಣೀಯವಾಗಿತ್ತು. ಹಾಗೆಯೇ ಈ ತೋಟಗಾರಿಕಾ ಬೆಳೆಗಳನ್ನು ನಾಶ ಮಾಡುವ ಕೀಟಗಳನ್ನು ಹಲವು ರೀತಿ ನಾಶ ಮಾಡುವ ವಿಧಾನದ ಪ್ರಾತ್ಯಕ್ಷಿಕೆಯೂ ಕೂಡ ವೈಜ್ಞಾನಿಕವಾಗಿ ಬೆಳೆಗಳನ್ನು ಬೆಳೆಯುವವರ ಹಾಗೂ ನರ್ಸರಿಗಳನ್ನು ನಿರ್ವಹಿಸುವವರು ಹೆಚ್ಚು ತಿಳಿದುಕೊಂಡು ಅಳವಡಿಸಿಕೊಳ್ಳಲು ಮುಂದಾಗಿದ್ದು ಕಂಡುಬಂದಿತು. ಹಾಗೆಯೇ ಬಯೋಟೆಕ್ ಔಷಧಿಗಳಿಂದ ಕೀಟಬಾಧೆಯನ್ನು ಹೇಗೆ ತಡೆಗಟ್ಟಬಹುದೆಂಬ ವಿವರಗಳನ್ನು ಸಂಸ್ಥೆಯ ಸಿಬ್ಬಂದಿಗಳು ತಿಳಿಸಿದ್ದು ಕಂಡುಬಂದಿತು. ಒಟ್ಟಿನಲ್ಲಿ ಇಡೀ ತೋಟಗಾರಿಕಾ ಪ್ರದರ್ಶನವು ಆಕರ್ಷಣೀಯವಾಗಿ ಕಾಣಲು ಮೊದಲನೆಯ ಬಹುಮಾನ ನೀಡಿದ್ದು ಸಾರ್ಥಕವೆನಿಸಿತು. ಇಲ್ಲಿ ತಮಿಳ್ನಾಡುವರೆಗೂ ನಾವು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ವಿ. ಈ ತಳಿಗಳು ಏನಂದರೆ ನಾವು ಅಬ್ರಾಡು ಇವಾಗ ಬೇರೆ ದೇಶಗಳಿಂದ ನಾವು ಹಾಲೆಂಡು ಸ್ಪೇನಿಂದ ಅಲ್ಲೆಲ್ಲ ಬ್ರೀಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಅವರಿಂದ ಹೋಗಿ ಡೀಲ್ ಮಾಡ್ಕೊ ಬಂದು ತೊಗೊಬರ್ತೀವಿ. ಆಮೇಲೆ ಇಲ್ಲಿ ಗಿಡನ ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನು ನಾವು ಸೇಲ್ ಮಾಡ್ತಾ ಇದ್ದೀವಿ. ಇದು 2ನೇ ಭಾಗ. ಇದು 3ನೇ ಭಾಗ ಏನಂದರೆ ಶೋ ಗಿಡಗಳು. ಈಗ ಪಾಟ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ಇದನ್ನು. ಇದು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋ ವಿಂಗ್. ಇದು ಪಾನ್ಸಿಟಾಸ್ ಅಂತ ಹೇಳ್ತೀವಿ. ಸೊ ಇದನ್ನು ಇವಾಗ ಸ್ಟಾರ್ಟ್ ಮಾಡಿದ್ವಿ ಹೋದ ವರ್ಷದಿಂದ ವಿಂಗ್. ಇದು ಇಷ್ಟು ಆ್ಯಕ್ಟಿವಿಟೀಸು ನಮ್ಮ ತೋಟದಲ್ಲಿ ನಾನು ಅಪ್ಪ ನಮ್ಮದು ಟೀಮ್ ಇದೆ. ನೀವು ಇಷ್ಟು ಜನ ಮಾಡ್ತಾ ಇದ್ದೀವಿ. ಬೆಳೆದು ಇಲ್ಲೇ ಮಾರಾಟ ಮಾಡ್ತೀರಾ ಅಥವಾ ಬೇರೆ ದೇಶಗಳಿಗೂ ಏನೋ ಎಕ್ಸ್ಪೋರ್ಟ್ ಮಾಡ್ತೀರಾ? ಸರ್ ನಾವು ಸದ್ಯಕ್ಕೆ ಬೇರೆ ದೇಶದಿಂದ ತಳಿಗಳನ್ನ ತರಿಸಿ ಇಲ್ಲಿಂದ ಲೋಕಲ್ ಮಾರ್ಕೆಟ್ ಸಪ್ಲೈ ಮಾಡ್ತಿದ್ವಿ. ಈ ಪ್ಲಾಂಟ್ಸ್ ನಮಗೆ ಪುಣೆಗೂ ಹೋಗುತ್ತೆ. ಆಮೇಲೆ ಈಗ ಕರ್ನಾಟಕ, ತಮಿಳ್ನಾಡು, ಆಂಧ್ರ, ತೆಲಂಗಾಣ, ಕೇರಳ ಇಷ್ಟು ಇದಕ್ಕೆ ನಾವು ಇಲ್ಲಿಂದ ಕಳಿಸ್ಕೊಡ್ತೀವಿ. ಮಾರ್ಕೆಟಿಂಗ್ ಚೆನ್ನಾಗಿದೆ. ನರ್ಸರಿಗಳಿಗೆ ನಾವು ಇಲ್ಲಿಂದ ಮಾಡಿ ಕಳಿಸ್ತೀವಿ. ಸೊ ಅವ್ರೇನು ಮಾಡ್ತಾರೆ, ನರ್ಸರಿಗಳು ಇಲ್ಲಿಂದ ತೊಗೊಂಡು ಅವ್ರು ಇಟ್ಕೊಂಡು ಅವರು ಅದನ್ನು ಸೇಲ್ ಮಾಡ್ತಾರೆ. ನಿಮ್ಗೆ ಏನಾದರೂ ಅವರು ಈಗ ಪ್ಲ್ಯಾಂಟ್ ಬೇಕು ಅಂದರೆ ಅವ್ರಿಗೆ ಯಾವ ರೀತಿ ನೀವು ನಿಮ್ಮ ಅಡ್ರೆಸ್ ಯಾವ ಥರ ಕೊಡ್ತೀರಾ? ಫೋನ್ ನಂಬರ್? ನನ್ನ ಫೋನ್ ನಂಬರ್ ಇದೆ, ಹೇಳ್ತೀನಿ ಇವಾಗ. 9741177666. ಸೊ ಈ ಫೋನ್ ನಂಬರ್ಗೆ ಫೋನ್ ಮಾಡಿ ನಿಮ್ಗೇನಾದ್ರು ಫ್ಲವರಿಂಗ್ ಪ್ಲ್ಯಾಂಟ್ಸ್ ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ, ಅದು ಹೂವು ಆಗಿರಲಿ ಇಲ್ಲದ್ರೆ ಚಿಕ್ಕ ಗಿಡ ಆಗಿರಲಿ ಇಲ್ಲದ್ರೆ ಪಾಟ್ ಪ್ಲ್ಯಾಂಟ್ ಆಗಿರಲಿ, ನಿಮಗೆ ರಿಕ್ವೈರ್ಮೆಂಟ್ ಇದ್ದರೆ ನಮಗೆ ಹೇಳಿ, ನಾವು ಅದನ್ನು ಸಪ್ಲೈ ಮಾಡ್ತೀವಿ. ಈ ಕಂಪ್ನಿ ಬಂದು ಜಯಶ್ರೀ ಬಯೋಟೆಕ್ ಅಂತ ಹೇಳಿ ಹೊಸೂರು ಅಲ್ಲಿ ಸಿಚುವೇಟ್ ಆಗಿದೆ. ತಮಿಳ್ನಾಡು ರಾಜ್ಯದಲ್ಲಿ ಸಿಚುವೇಟ್ ಆಗಿದೆ. ಸೊ ನಾವು ಏನಂದರೆ 25 ವರ್ಷದಿಂದ ಬಾಳೆ ಸಸಿಗಳನ್ನ ಕೊಡ್ತಾ ಇದ್ದೀವಿ. ಸುಮಾರು 10 ಥರದ ಬಾಳೆ ಸಸಿನ ರೈತರಿಗೆ ನಾವು ಫುಲ್ ಆಲ್ ಓವರ್ ಇಂಡಿಯಾ, ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ನಾವು ಬಾಳೆ ಸಸಿನ ಕೊಡ್ತಾ ಇದ್ದೀವಿ. ಸೊ ಈ ಬಾಳೆ ಸಸಿನ ಎಲ್ಲರೂ ನಮ್ಮ ಲ್ಯಾಬಲ್ಲಿ ಯಾರು ಇದ್ದಾರೆ ಅವರು ರೋಗ ಮುಕ್ತ ಆಗಿರಬಹುದು, ಆಮೇಲೆ ಕೀಟ ಮುಕ್ತ ಸಸಿಗಳನ್ನ ಆಯಿತು ಮದರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ, ತಾಯಿ ಸಸಿ. ಸೊ ಆ ಥರ ಮದರ್ ಪ್ಲಾಂಟ್ಸ್ ನಾವೇ ಹೋಗಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಟಿಶ್ಯೂ ಕಲ್ಚರ್ ಮಾಡ್ತೀವಿ. ಸೊ ಟಿಶ್ಯೂ ಕಲ್ಚರ್ ಅಂದರೆ ಅಂಗಾಂಶ ಕೃಷಿ. ಸೊ ಈ ಅಂಗಾಂಶ ಕೃಷಿಯಲ್ಲಿ ಏನು ಮಾಡ್ತೀವಿ ಅಂದರೆ, ಈ ಬಾಳೆ ಗಿಡ, ತಾಯಿ ಗಿಡದಿಂದ ಬಾಳೆ ಗಿಡ ಏನು ತಂದಿರ್ತೀವಿ ಅದನ್ನು ನಾವು ಲ್ಯಾಬಲ್ಲಿ ಗ್ರೋ ಮಾಡ್ತೀವಿ. ಲ್ಯಾಬಲ್ಲಿ ಗ್ರೋ ಮಾಡಿ ನಾವು ರೈತರಿಗೆ ಕೊಡೋಷ್ಟೊತ್ತಿಗೆ 12 ತಿಂಗಳು ಬೇಕು. ಸೊ ನಮಗೆ ಪ್ರಿಯರಾಗಿ ನಾವು ಫಾರ್ಮರ್ಸಿಂದ ಎಷ್ಟು ಆರ್ಡರ್ಸ್ ಬಂದಿರುತ್ತೆ, ಯಾವ್ಯಾವ ವೆರೈಟಿದು ಎಷ್ಟೆಷ್ಟು ಆರ್ಡರ್ ಇರುತ್ತೆ, ಆ ಗಿಡಗಳನ್ನ ನಾವು ರೈತರಿಗೆ ಸಪ್ಲೈ ಮಾಡ್ತೀವಿ. ಸೊ ಆಮೇಲೆ ನಮ್ಮ ಹತ್ರ ಬೇರೆ ಪ್ರಾಡಕ್ಟ್ಸು ಲೈಕ್ ಅಮೈನೋಫಿಸ್ ಅಂತೇಳಿ, ಸೊ ಇದು ಗಿಡಗಳಿಗೆ ಪೌಷ್ಟಿಕಾಂಶ ಕೊಡುತ್ತೆ. ಸೊ ಈ ಥರ ಗಿಡ, ಆಮೇಲೆ ಜೈಸೈಮ್ ಗ್ರಾನ್ಯೂಲ್ಸ್ ಅಂತ ಇದೆ. ಸೊ ಆ ಗಿಡಗಳನ್ನ ಅದನ್ನು ನಾವು ರೈತರಿಗೆ ಪ್ರೊವೈಡ್ ಮಾಡ್ತೀವಿ. ಹಾಗೆಯೇ ಆಫ್ಟರ್
ಒಂದು ಗಿಡ ಸೇಲ್ ಮಾಡಾದ್ಮೇಲೆ ಕೂಡ ನಮ್ಮ ಎಕ್ಸ್ಪರ್ಟ್ಸ್ ಬಂದು ಹೇಗೆ ಬೆಳಿಬೇಕು, ಹೇಗೆ ಇದು ಮಾಡಬೇಕು ಅಂಥೇಳಿ, ಹೇಗೆ ಮೇಂಟೈನ್ ಮಾಡಬೇಕು ಕ್ರಾಪ್ನ, ಇಳುವರಿ ಎಷ್ಟು ಬರುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ತಾರೆ. ಏನೇ ಪ್ರಾಬ್ಲಮ್ ಬಂದ್ರೂ ತಕ್ಷಣ ಬಂದು ಅಟೆಂಡ್ ಮಾಡ್ತಾರೆ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. ಕಾಂಟ್ಯಾಕ್ಟ್ ನಂಬರ್ 9448045745 ಕಾಂಟ್ಯಾಕ್ಟ್ ಮಾಡಿ. ಈ ಕಂಪ್ನಿ ಬಯೋಪೆಸ್ಟ್ ಮ್ಯಾನೇಜ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ, ಇದು ಮರಳವಾಡಿ ಹಾರೋಹಳ್ಳಿಯಲ್ಲಿ ಬರುತ್ತೆ. ಸುಮಾರು 30 ವರ್ಷದಿಂದ ಈ ಕಂಪ್ನಿನ ನಡೆಸ್ತಾ ಇದ್ದೀವಿ. ಸೊ ನಮ್ಮ ಫಸ್ಟ್ ಮೇನ್ ಪ್ರಾಡಕ್ಟ್ ಬಂದು ರೈನೋ ಕ್ಯಾಚ್ ಅಂತ, ಗೆಂಡಮೃಗ ದುಂಬಿ ಕ್ಯಾಚ್. ಇದ್ರಲ್ಲಿ ಏನು ಮಾಡುತ್ತೆ ಅಂದರೆ ಇದನ್ನು ಬಕೆಟ್ ಟ್ರಾಪ್ ಅಂತ ಅಂತೀವಿ. ಸೊ ಈ ಬಕೆಟ್ ಟ್ರಾಪಲ್ಲಿ ಲೂರ್ ಅಂತ ಇರುತ್ತೆ. ಲೂರ್ ಅಂದರೆ ಬೇರೆ ಗಂಡಿಂದು ಇದು ಏನಂತಾರೆ ಪ್ಲಾಂಟ್ನ ಅಂದರೆ ಗಂಡಿಂದು ಆ ಸ್ಮೆಲ್ ಏನಿರುತ್ತೆ, ಫಿರಮೋನ್ಸ್ ಅಂತ ಅಂತೀವಿ, ಅದನ್ನ ಅಟ್ರಾಕ್ಟ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಏನು ಮಾಡುತ್ತೆ, ಇಲ್ಲಿ ಗಂಡು ತುಂಬಿ ಎಲ್ಲ ಇನ್ಸೆಕ್ಟ್ಸ್ ಕೂಡ ಒಂಥರ ಸ್ಮೆಲ್, ಒಂಥರ ಸೆಂಟ್ ರಿಲೀಸ್ ಮಾಡುತ್ತೆ. ಸೊ ಆ ಥರ ಆ ಕಾಂಪೋಸಿಷನ್ ಏನಿದೆ ಅದನ್ನು ನಾವು ಇಲ್ಲೇ ಹಾಕಿರ್ತೀವಿ. ಸೊ ಆ ಗಂಡು ದುಂಬಿ ಏನಂತ ಅಂದ್ಕೊಡುತ್ತೆ, ಇಲ್ಲಿ ಬಂದು ಇಲ್ಲೇನು ಹೆಣ್ಣು ದುಂಬಿ ಇದೆ ಅಂತೇಳಿ ಬಂದು ಇಲ್ಲಿ ಅಟ್ರಾಕ್ಟ್ ಆಗುತ್ತೆ. ಕೆಳಗೆ ನಾವು ನೀರು ಹಾಕಿರ್ತೀವಿ. ನೀರು ಮತ್ತು ಫ್ರೂಟ್ಸ್, ಸ್ವಲ್ಪ ಕಬ್ಬಾಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಅದನ್ನ ಹಾಕಿ ಇಟ್ಟಿರ್ತೀವಿ. ಸೊ ಒಂದ್ಸತಿ ಬಂದ ತಕ್ಷಣ ಹೆಣ್ಣು ದುಂಬಿ ಅಂತ ಮಿಸ್ಕಾನ್ಸೆಪ್ಷನ್ ತಗೊಂಡು ಬರುತ್ತೆ. ಅದು ತಗೊಂಡು ಬಂದು ಇಲ್ಲಿ ಟ್ರಾಪ್ ಆಗುತ್ತೆ, ಮತ್ತೆ ಅದು ಹೊರಗೆ ಹೋಗಲ್ಲ. ಸೊ ನಾವು ಗಂಡನ ತಡೆಯೋದ್ರಿಂದ ಆವಾಗ ಹೆಣ್ಣು ದುಂಬಿ ಇದು ಸಂತಾನೋತ್ಪತ್ತಿ ಕಮ್ಮಿ ಆಗುತ್ತೆ. ಹಾಗೆಯೇ ಕೆಂಪು ಮೂರ್ತಿ ಹುಳೋದು ಸೇಮ್ ಕಾನ್ಸೆಪ್ಟು, ಅದಕ್ಕೆ ಆದಂಥ ಫಿರೋಮೋನ್ಸ್ ಬೇರೆ ಇರುತ್ತೆ. ಸೊ ಅದನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಟ್ಯೂಟಾ ಕ್ಯಾಚ್ ಅಂತೇಳಿ. ಸೊ ಇದು ವಾಟರ್ ಟ್ಯಾಪ್, ಇದು ವಾಟರ್ ಟ್ರ್ಯಾಪ್ ಅಂತೇಳಿ. ಈ ಟೊಮ್ಯಾಟೋದಲ್ಲಿ ರಂಗೋಲಿ ಹುಳು ಅಂತೀವಲ್ಲ, ಆ ಹುಳುಗಳಿಗೆ ಕಂಟ್ರೋಲ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಏನಂದರೆ ಎಲ್ಲ ದುಂಬಿಗಳು ನಾವು ನೀರಿಗೆ ಅಟ್ರಾಕ್ಟ್ ಆಗಿ ಇಲ್ಲಿ ಕ್ಯಾಚ್ ಆಗುತ್ತೆ. ನೆಕ್ಸ್ಟ್ ಇಸ್ ಫ್ರೂಟ್ ಫ್ಲೈ ಟ್ರ್ಯಾಪ್. ಇದು ವೆಜಿಟೇಬಲ್ ಕ್ರಾಪ್ಸ್, ತರಕಾರಿ ಬೆಳೆಗಳಿಗೆ ಮತ್ತು ಮ್ಯಾಂಗೋಗೆ, ಮಾವಿನ ಬೆಳೆಗೆ ಸಪ್ರೇಟಾಗಿದೆ. ಸೊ ಇದರಲ್ಲಿ 2 ಥರದ ಹುಳ ಬರುತ್ತೆ. ತರಕಾರಿಯಲ್ಲಿ ಬರೋದೇ ಬೇರೆ, ಹಣ್ಣಿನ ಬೆಳೆಯಲ್ಲಿ ಬರೋದೇ ಬೇರೆ. ಸೊ ಅದಕ್ಕೆ ಸಪ್ರೇಟ್ ಆಗಿರೋಂತಹ ಫ್ರೂಟ್ ಫ್ಲೈ ಕ್ಯಾಚ್ ಇದೆ. ಇದನ್ನು ಸೇಮ್ ಕಾನ್ಸೆಪ್ಟು, ಇದನ್ನು ಇಲ್ಲಿ ಲೂರ್ ಯೂಸ್ ಮಾಡಿರ್ತೀವಿ. ಸೊ ಅದರಿಂದ ಇದನ್ನು ಎರಡೂ ಫಿಮೇಲ್ ಆ್ಯಂಡ್ ಮೇಲ್ ಎರಡೂ ಇದರಲ್ಲಿ ಅಟ್ರಾಕ್ಟ್ ಆಗುತ್ತೆ. ಸೊ ಇದನ್ನು ನಾವು ಆ ಪಾಪ್ಯುಲೇಷನ್ನ, ಫ್ರೂಟ್ ಫ್ಲೈ ಪಾಪ್ಯುಲೇಷನ್ನ ಕಮ್ಮಿ ಮಾಡಬೇಕು. ಆಮೇಲೆ ಇದನ್ನು ಅಷ್ಟೇ, ಇದರಲ್ಲಿ ಫನಲ್ ಟ್ರ್ಯಾಪ್ ಅಂತ ಇರುತ್ತೆ. ಸೊ ಇದು ಸ್ಪೊಡೋಪ್ಟೆರಾ, ಹೆಲಿಕೋವರ್ಪ, ಆಮೇಲೆ ಟೂಟಾ, ಅದಕ್ಕೆಲ್ಲದೂ ಇದನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಇದು ಮೈಕ್ರೋಫೀಡ್ಸು. ಮೈಕ್ರೋಫೀಡ್ಸ್ ಅಂದರೆ ನಮ್ಮದು ಕೆಲವೊಂದು ಅಂದರೆ ಬನಾನಾಗೆ ಎಲ್ಲ ಪರ್ಟಿಕ್ಯುಲರ್ ಆಗಿದೆ. ಆಮೇಲೆ ಇನ್ ಜನರಲ್ ಆಗಿನೂ ಕೂಡ ಮೈಕ್ರೋಫೀಡ್ ಎಲ್ಲ ಕ್ರಾಪ್ಗಳಿಗೂ ಯೂಸ್ ಮಾಡ್ಕೊಳ್ಳೋಂತಹದ್ದು ಮೈಕ್ರೋಫೀಡ್ಸ್. ಅಂದರೆ ಲಘು ಪೋಷಕಾಂಶದ ಕಾಂಬಿನೇಷನ್ಸ್ ಇದೆ. ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ದ ಕ್ವಾಲಿಟಿ ಆಫ್ ದಿ ಪ್ರಾಡಕ್ಟ್ ವಿಲ್ ಇನ್ಕ್ರೀಸ್. ಆಮೇಲೆ ಇದು ಸರ್ಫಾಸ್ಟಿಕ್ ಅಂತ ಹೇಳಿ. ಸರ್ಫಾಸ್ಟಿಕ್ ಅಂತಂದರೆ ಯಾವುದೇ ಏನೇ ಸ್ಪ್ರೇಸ್, ಕೆಮಿಕಲ್ ಸ್ಪ್ರೇಸ್ ಮಾಡಬೇಕಾದ್ರೆ ಅದ್ರದ್ದು ಕಾರ್ಯಕ್ಷಮತೆಯನ್ನು ಜಾಸ್ತಿ ಮಾಡಬೇಕಾಗುತ್ತೆ. ಇದನ್ನು ಯೂಸ್ ಮಾಡಬೇಕು, ಆವಾಗ ಅದ್ರದ್ದು ಕಾರ್ಯಕ್ಷಮತೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಬಂದು ಇದು ಟ್ರೈಕೋಡರ್ಮಾ ಅಂತೇಳಿ. ಸೊ ಈ ಟ್ರೈಕೋಡರ್ಮಾದಲ್ಲಿ ಟ್ರೈಕೋಡರ್ಮಾ ಅಂದರೆ ಇದು ಒಳ್ಳೆ ಶಿಲೀಂಧ್ರ. ಇದೇನು ಮಾಡುತ್ತೆ ಅಂದರೆ ರೋಗಕಾರಕ ಶಿಲೀಂಧ್ರ ಏನಿರುತ್ತೆ ಅದ್ರದ್ದು ಪಾಪ್ಯುಲೇಷನ್ ಕಮ್ಮಿ ಮಾಡುತ್ತೆ ಸಾಯಿಲಲ್ಲಿ. ಸೊ ಇದನ್ನು ಪೌಡರ್ ಫಾರ್ಮಲ್ಲಿ ನಾವು ಪೌಡರ್ ಫಾರ್ಮಲ್ಲಾಗಲಿ ಅದನ್ನು ಡೈರೆಕ್ಟಾಗೂ ಅಪ್ಲೈ ಮಾಡ್ಬೋದು. ಕೆಲವೊಂದು ಸತಿ ಗೊಬ್ಬರ, ಕುರಿ ಗೊಬ್ಬರ ಅದರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಎನ್ಹಾನ್ಸ್ ಮಾಡಿ 1-2-3 ಡೇಸ್ ಆದಮೇಲೆ ಹಾಕಿದರೆ ಅದ್ರದ್ದು ಇನ್ನೂ ಚೆನ್ನಾಗಿ ಅದ್ರದ್ದು ಪರ್ಫಾರ್ಮೆನ್ಸ್ ಬರುತ್ತೆ.